ಮಂಡ್ಯ ಜಿಲ್ಲೆ ಕಾರ್ಯದರ್ಶಿ ಬಿಜೆಪಿ ಹಾಗೂ ಮಾಜಿ ಉಪಾಧ್ಯಕ್ಷರು ಪುರಸಭೆ ಪಾಂಡವಪುರ ಶ್ರೀ ಎಲ್ ಅಶೋಕ್ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಗಾಣಿಗ ಟಾಕ್ಸ್ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸರ್ ನಮಸ್ಕಾರ. ಬಿಜೆಪಿ ಅನ್ನೋದು ಗಾಣಿಗರಿಗೆ ಅನಿವಾರ್ಯ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗಕ್ಕೂ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದೇ ದೇಶ ಧರ್ಮ ಅಂತ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯಕ್ಕೂ ಅನಿವಾರ್ಯ. ಇವತ್ತು ನರೇಂದ್ರ ಮೋದಿ ಅವರು 12 ವರ್ಷಗಳ ಸುದೀರ್ಘ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿ ಮುಂದೆ ಸಾಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಗಾಣಿಗ ಸಮುದಾಯದವರು ನಮಗೆ ತುಂಬಾ ಹೆಮ್ಮೆ. ನರೇಂದ್ರ ಮೋದಿ ಅವರ ಬಗ್ಗೆ ತಾವು ಮೊದಲಿಗೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು. 4399 ದಿವಸ ಅವಿರತ ಶ್ರಮ, ಅವಿಶ್ರಾಂತಿ ಶ್ರಮವನ್ನು ವಹಿಸಿ ಭಾರತದ ಸೇವೆ ಮಾಡಿದರೆ ಭಗವಂತ ಅವರಿಗೆ ಆಯುಷು ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಮೀಸಲಾಗಿ ಇಡೀ ದೇಶದ ಜನ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಧ್ಯೇಯವಾಕ್ಯ ಇಟ್ಕೊಂಡು ಈ ದೇಶದ ಪ್ರಧಾನಿಯಾಗಿ ಎಲ್ಲ ಜನಾಂಗಕ್ಕೂ ಎಲ್ಲ ಅನುಕೂಲಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯ ನಿರ್ವಹಿಸ್ತಾ ಇದ್ದೇವೆ. ಗಾಣಿಗ ಜನಾಂಗಕ್ಕೆ ಯಾವುದೇ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ನಮ್ಮಲ್ಲಿ ಯುವಕರಿಗೆ ಯಾವುದೇ ಸರಿಯಾದ ಮಾರ್ಗದರ್ಶನ ಇಲ್ಲ. ಇದಕ್ಕೆ ಕಾರಣ ಏನು? ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ನಮ್ಮ ಸಮಾಜದವರು ಆ ಭಾಗಕ್ಕೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ. ಉದಾಹರಣೆಗೆ ಹಿಂದುಳಿದವರು, ಆ ಹಿಂದುಳಿದವರಲ್ಲಿ ಏನೇನು ಯೋಜನೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಅವ್ರು ಹೋಗಿ ತಿಳ್ಕೊಳ್ಬೇಕು, ಮಾಡಬೇಕು, ಇಲ್ಲಾಂದ್ರೆ ಗೊತ್ತಿರೋರ ಜೊತೆ ಹೋಗಿ ಅಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಕೊಡ್ತಾರೆ. ಯಾವುದೇ ಸರ್ಕಾರ ಮೇಲೆ ಇಂಥ ಸಮುದಾಯಕ್ಕೆ ಅಂತ ಮಾಡಿದಾಗ ಅದು ಸಮುದಾಯದ ಓಲೈಕೆಗೆ ಅಂತ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿ ಸರ್ಕಾರದ ಯೋಜನೆಗಳನ್ನ ನಾವು ಪಡಿಬೇಕು, ನಮಗೆ ಗೊತ್ತಿರೋರಿಗೆ ಕೊಡಿಸುವಂತ ಕೆಲಸ. ಗಾಣಿಗರ ಗುರುಪೀಠ ಎಲ್ಲಿದೆ ಮತ್ತು ಈಗಿನ ಗುರುಗಳೇ? ಕೆಲವರು ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಂದು ಗುರುಪೀಠ ಇದೆ ಅಂತ. ಆ ಥರದೇನು ನಮಗೂ ಸರಿಯಾದ ಮಾಹಿತಿ. ಈಗ ಗುರುಪೀಠ ನೆಲಮಂಗಲದ ಅಶ್ವಂತ್ ಕುಂಟೆಯಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಬಿ.ಜೆ. ಪುಟ್ಟಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ.ಎಸ್. ಯಡಿಯೂರಪ್ಪನವರ ಸಹಕಾರದೊಂದಿಗೆ ನೆಲಮಂಗಲದ ಅಶ್ವಂತ್ ಕುಂಟೆಯಲ್ಲಿ 8 ಎಕರೆ ಗಾಣಿಗರ ಗುರುಪೀಠ ಪ್ರತಿಷ್ಠಾಪನೆ ಮಾಡಿ ಅದರ ಮೊದಲ ಗುರುಗಳಾಗಿ ಪರಮ ಪೂಜ್ಯ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳಾಗಿ ಅವರು ಜನಾಂಗದ ಸೇವೆ. ಮಠಕ್ಕೆ ನಾವು ಮೊದಲು ಹೋದಾಗ ಮುಂದುಗಡೆ ಬಿ.ಎಸ್. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಫೋಟೋ ಕಾಣುತ್ತೆ. ಏನು ಸರ್ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಬಿ.ಎಸ್. ಯಡಿಯೂರಪ್ಪನವರು ಅವರ ದೂರದೃಷ್ಟಿ ಏನಂದ್ರೆ ಯಾವುದೇ ಸಮುದಾಯ ಇಲ್ಲಿ ಹಿಂದುಳಿದ ಸಮಾಜವನ್ನು ಮುಂದೆ ತರಬೇಕು ಅಂತ ನಮ್ಮ ಸಮುದಾಯನ ಗುರುತಿಸಿ ಬಿಜೆಪಿ ಸ್ವಾಮಿಯವರ ನೇತೃತ್ವದಲ್ಲಿ 8 ಎಕರೆ ಜಮೀನು 5 ಕೋಟಿಯ ಅನುದಾನ ಕೊಟ್ಟು ನಮ್ಮ ಸಮುದಾಯನ ಮುಂದುವರಿಸಲು. ಬಿ.ಎಸ್. ಯಡಿಯೂರಪ್ಪನವರು ಯಾರೂ ಮಾಡದಿರ್ತಕ್ಕಂಥ ಅದರಲ್ಲೂ ಗಾಣಿಗ ಜನಾಂಗಕ್ಕೆ ತುಂಬಾ ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. 8 ಎಕರೆ ಜಾಗ ಕೊಟ್ಟಿದ್ದಾರೆ, 5 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಸರ್ ನಮ್ಗೆ ಅವರು ಈ ನಮ್ಮ ಸಮುದಾಯದ ಮೇಲೆ ಅಷ್ಟು ಒಂದು ಒಲವು? ಬಿ.ಎಸ್. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವರು ನಮ್ಮ ಸಮುದಾಯನೇ ಅಂತ ಅಲ್ಲ, ಪ್ರತಿ ಹಿಂದುಳಿದ ವರ್ಗದ ಸಮುದಾಯ ಮುಂದೆ ಬರಬೇಕು, ಸಮಾಜದಲ್ಲಿ ಗುರುತಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಹಿಂದುಳಿದ ವರ್ಗದ ಸಮುದಾಯಕ್ಕೂ ಅವ್ರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹಿಂದುಳಿದ ವರ್ಗದ ಸಮುದಾಯದ ನಾಯಕ ಅಂತ, ರೈತ ನಾಯಕ ಅಂತ ಬಿರುದನ್ನ ಸಮಾಜನೇ ಕೊಟ್ಟಿರುತ್ತೆ. ಯಾರೋ ಕೊಟ್ಟಿರೋಂತ ಬಿರುದನ್ನ ಇಡೀ ಹಿಂದುಳಿದ ವರ್ಗದ ಸಮಾಜನೇ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಗಾಣಿಗ ಸಮುದಾಯದ ಒಂದು ಯಡಿಯೂರಪ್ಪನವರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ 8 ಎಕರೆ ಜಮೀನು ಕೊಟ್ಟಂತ ಬಿ.ಎಸ್. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ 5 ಕೋಟಿ ಅನುದಾನ ಕೊಟ್ಟಂತ ಯಡಿಯೂರಪ್ಪನವರಿಗೆ ಸಮಾಜ ಕೃತಜ್ಞತೆ. ವಿಶೇಷವಾಗಿ ಅವರಿಗೆ ಗಾಣಿಗ ಸಮುದಾಯದ ಮೇಲೆ ಒಂದು ಅಭಿಮಾನ, ಪ್ರೀತಿ ಮುಂಚೆಯಿಂದಾನು ಇತ್ತು. ವಿಶೇಷವಾಗಿ ಗಾಣಿಗರು ಅಂದ್ರೆ ಹೆಚ್ಚಿನ ಒಲವನ್ನು ನೀಡಿ ಅವ್ರಿಗೆ ಏನೇ ಆದ ಸಹಾಯಗಳನ್ನ ಮಾಡೋದಕ್ಕೆ ಮುಂದೆ ಬರ್ತಿದ್ರು. ಈ ದೇಶದ ಪ್ರಧಾನಮಂತ್ರಿಗಳು ಅದರಲ್ಲೂ ಗಾಣಿಗರ ಹೆಮ್ಮೆಯ ಮಗ ನರೇಂದ್ರ ಮೋದಿ ಅವರು ಮಂಡ್ಯ ಜಿಲ್ಲಾ ಪ್ರವಾಸಕ್ಕೆ ಬಂದಿರ್ತಾರೆ. ನೀವು ಆಗ ಮಾಜಿ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಮತ್ತು ಹಾಲಿ ಪುರಸಭಾ ಸದಸ್ಯರಾಗಿರ್ತೀರಿ. ತಾವು ನರೇಂದ್ರ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದಿರಿ, ಹಾಗೂ ಅವ್ರ ಗ್ಯಾಲರಿಯಲ್ಲಿ ತಮ್ಮ ಫೋಟೋನು ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಿಜವಾಗ್ಲೂ ಅವತ್ತಿನ ಅನುಭವ
ನೋಡಿದಷ್ಟೇ ನಮಗೆ ತೃಪ್ತಿ. ಭಗವಂತನ ದರ್ಶನ ಮಾಡಿದಾಗ ಏನೇನಾಗುತ್ತೋ ಹಾಗೆ ಭಗವಂತನ ನೋಡಿದಾಗ ನಮ್ಗೆ ಏನೋ ಭಯ ಬರಲ್ಲ, ಬರೀ ಭಕ್ತಿ ಒಂದೇ ಬಂದಿದ್ದು ನಾನು ನೋಡೋದು. ನಿಜವಾದ ಅದೊಂದು ರೋಮಾಂಚನಕಾರಿತ್ತು. ಕೆಳಮಟ್ಟದ ಕಾರ್ಯಕರ್ತರು ಈ ದೇಶದ ಪ್ರಧಾನಮಂತ್ರಿಗಳನ್ನ ಅಷ್ಟು ಹತ್ರದಲ್ಲಿ ನೋಡುವಂತ ಭಾಗ್ಯ ಸಿಗ್ತಾರ, ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಅದಕ್ಕೆ ಉದಾಹರಣೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ದೂರದೃಷ್ಟಿನೇ ಹೇಗೆ, ಯಾವ ಕೆಳಮಟ್ಟದ ನಾಯಕನೇ ಒಬ್ಬ ಮೇಲ್ಮಟ್ಟದ ನಾಯಕರನ್ನು ಭೇಟಿ ಮಾಡೋ ಸಹ ತುಂಬಾ ಸುಲಭವಾಗಿ ಭೇಟಿ ಮಾಡಬಹುದು ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಆ ಥರದ ಅವಕಾಶ ಸಿಕ್ಕಿದೆ. ಈ ಪಾಂಡವಪುರ ತಾಲೂಕಿನ ಗಾಣಿಗ ಸಮುದಾಯಕ್ಕೆ ಮೂಲಭೂತವಾಗಿ ಏನು ಬೇಕು ಸರ್? ಸಮುದಾಯಕ್ಕೆ ಮೂಲಭೂತವಾಗಿ ಅವ್ರಿಗೆ ಜ್ಞಾನ ಬೇಕು, ಮತ್ತೆ ಹೋರಾಟದ ಮನೋಭಾವ ಇಟ್ಕೊಂಡು ಸರ್ಕಾರದಲ್ಲಿ ಸಿಗೋ ಸೌಲಭ್ಯಗಳನ್ನ ಪಡೆಯುವಂತ ಕೆಲಸಗಳನ್ನ ಅಲ್ಲ. ಈ 2A ಕ್ಯಾಟಗರಿ ಬರುತ್ತೆ ಗಾಣಿಗ ಜನಾಂಗ, ನಮಗೆ ಸರಿಯಾದ ಕ್ಯಾಟಗರಿ ವೈಸ್ ನಮ್ಗೇನು ಉದ್ಯೋಗ ಅವಕಾಶಗಳಾಗ್ಲಿ ಸಬ್ಸಿಡಿಗಳಾಗಲಿ ಯಾವುದು ಸರಿಯಾಗಿ ಸಿಗ್ತಲ್ಲ ಇಷ್ಟೋ ಜನಕ್ಕೆ ಮಾತು. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಿಜ, ಹಿಂದುಳಿದ ವರ್ಗದ ಸಮಾಜದಲ್ಲಿ ಅತಿ ಹಿಂದುಳಿದ ವರ್ಗದ ಸಮಾಜ ಗಾಣಿಗರಾಗಿರೋದ್ರಿಂದ ನಮಗಿಂತ ಸಂಖ್ಯೆ ಜಾಸ್ತಿ ಇರೋರು ಆ ಸೌಲಭ್ಯಗಳನ್ನ ಪಡೆಯೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ನಾವು ಮುಂಚೂಣಿಯಲ್ಲಿ ಹೋಗ್ಬೇಕು ಅಂದ್ರೆ ಅಧಿಕಾರಿಗಳು ಮತ್ತು ಸರ್ಕಾರದ ಒಡನಾಟ ಇಟ್ಕೊಂಡು ನಾವು ಹೋದಾಗ ಅಲ್ಲಿ ಸಿಗೋ ಸೌಲಭ್ಯಗಳನ್ನ ನಾವು ಪಡೆಯೋದು. ಯಾರಿದ್ದಾರೆ ಸರ್ ನಮ್ಮಲ್ಲಿ ಅಂತ ನಾಯಕರು? ಯಾರಿದ್ದಾರೆ ರಾಜಕಾರಣಗಳು? ಯಾರಿದ್ದಾರೆ ಈಗಿನ ಪ್ರಸ್ತುತಿ ಸ್ಥಿತಿಯಲ್ಲಿ ನಮ್ಗೆ ಸಹಾಯ ಮಾಡೋದು? ನಾವು ಯಾರನ್ನೋ ನಂಬ್ಕೊಂಡು ನಾವು ಹೋಗೋದಲ್ಲ, ನಾವೇ ಗುರಿ ಇಟ್ಕೊಂಡು ನಾವೇ ಯೋಚನೆ ಮಾಡ್ಕೊಂಡು ನಾವು ಹೋದಾಗಲೇ ನಾವೇ ನಾಯಕರಾಗ್ತೀವಿ. ಅನಿಟ್ಟಲ್ಲೇ ಯೋಚನೆ ಮಾಡ್ತೀವಿ ಸಮಾಜ. ಗಾಣಿಗ ಸಮಾಜದ ಯುವಕರು ರಾಜಕೀಯಕ್ಕೆ ಬರ್ತಾ ಇಲ್ಲ, ಕಾರಣ ಏನು? ಈಗಾಗಲೇ ಹೇಳಿದಾಗೆ ಸಂಕೋಚ, ಹೋರಾಟ ಮನೋಭಾವ ಇಲ್ಲ, ಕೀಳರಿಮೆ. ಈ ಕೀಳರಿಮೆನ ಬಿಟ್ಟು ಯಾವುದೇ ರಾಜಕೀಯ ಕ್ಷೇತ್ರ ಅಂತ ಇಲ್ಲ, ಎಲ್ಲಾ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಕಲಾ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿ ನಾವು ಸಂಕೋಚನ ಬಿಟ್ಟು ಮುಂದಕ್ಕೆ ಹೋದಾಗಲೇ ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯ. ಗಾಣಿಗ ಸಮಾಜಕ್ಕೆ ಸರ್ಕಾರದಿಂದ ಇಂಥದ್ದೊಂದು ಯೋಜನೆ ಬಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಹಿಂದುಳಿದಿದ್ದಾರೆ, ಅವ್ರಿಗೆ ಸ್ವಂತ ನೆಲೆ ಕೂಡ ಇಲ್ಲ. ಅದು ಕೆಲವೊಂದ್ ಕಡೆ ಜನಸಂಖ್ಯೆ ಇರೋ ಕಡೆ ಸಮುದಾಯ ಭವನಗಳಿಲ್ಲ. ಸಮುದಾಯ ಭವನಗಳಿದ್ರು ಕೂಡ ಅದು ತುಂಬಾ ದುರಸ್ತಿಯಲ್ಲಿದೆ. ಇಂಥದ್ದು ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ? ಖಂಡಿತ ಆ ಕಡೆ ನಿಟ್ಟಿನೊಂದು ಸರ್ಕಾರ ಗಮನಹರಿಸಬೇಕು. ಅತಿ ಹಿಂದುಳಿದ ವರ್ಗದ ಸಮಾಜ ಸಂಖ್ಯೆಯಲ್ಲೂ ಕೂಡ ನಾವು ಹಿಂದುಳಿದಿದ್ದೀವಿ. ಅದನ್ನ ಮನಗಂಡು ಸರ್ಕಾರ ಇಂದಿಷ್ಟು ಅವಕಾಶಗಳನ್ನ ಮಾಡಿಕೊಡ್ಬೇಕು. ಪ್ರಮುಖವಾಗಿ ಗಾಣಿಗ ಸಮಾಜಕ್ಕೆ ಈ ಕುಲ ಕಸುಬಲ್ಲಿ ವೃತ್ತಿಯಲ್ಲಿ ಒಂದಷ್ಟು ರಿಯಾಯಿತಿಗಳನ್ನ ಕೊಡುವಂಥದ್ದನ್ನು ಮಾಡಿದ್ರೆ ಸಹಜವಾಗಿ ಆ ಸಮಾಜ ಆ ಯೋಜನೆಗಳನ್ನ ಅವರೇ ಮಾಡ್ಕೊಳ್ಳೋ ಶಕ್ತಿ ಆ ಸಮಾಜಕ್ಕಿದೆ. ಈಗ ಗಾಣಿಗಳು ಎಷ್ಟೋ ಕಡೆ ಗಾಣ ಆಡಿಸ್ತಾ ಇದ್ರು, ತುಂಬಾ ಲಾಸ್ ಆಯ್ತು. ಗಾಣಿಗಳು ಗಾಣ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳು ಯಾಕೆ ಗಾಣಗಳಿಗೆ ಗಾಣ ಆಡಿಸೋದ್ರ ಬಗ್ಗೆ ಆಸಕ್ತಿ ಇಲ್ಲ? ಈ ಆಧುನಿಕ ಯುಗದಲ್ಲಿ ಜನಗಳಿಗೆ ತುಂಬಾ ಕಡಿಮೆ ಸಿಗಬೇಕು. ಆಹಾರ ಪದಾರ್ಥ ಆಗಿರ್ಬೋದು, ಯಾವುದೇ ಪದಾರ್ಥ ಆಗಿರ್ಬೋದು, ತುಂಬಾ ಕಡಿಮೆ ಸಿಗಬೇಕು. ಗುಣಮಟ್ಟ ಅದು ಯಾವುದೇ ತರ ಆಗಿರ್ಬೋದು, ಅವ್ರ ಆರೋಗ್ಯದ ಮೇಲೆ ಯಾವುದೇ ತರ ಪರಿಣಾಮ ಬೇಕು, ಕಡಿಮೆ ಸಿಗಬೇಕು ಅಂತ ಸಮಾಜ ಯೋಚನೆ ಮಾಡ್ತದೆ. ಅಂಥದ್ರಲ್ಲಿ ಗಾಣಿಗರು ಈ ಕುಲ ಕಸಬನ್ನ ನಾವು ಮಾಡಕ್ ಹೋಗ್ತೀವಿ ಅಂತ ಹೋಗಿ ತುಂಬಾ ಜನ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದಿದ್ದಾರೆ. ಈಗ ಸಮಾಜ ಯೋಚನೆ ಮಾಡ್ಬೇಕು, ಜನ ಯೋಚನೆ ಮಾಡ್ಬೇಕು. ಅವ್ರ ಆರೋಗ್ಯ ಇದನ್ನ ಚೆನ್ನಾಗಿ ಆಗಬೇಕು ಅಂದ್ರೆ ಶುದ್ಧವಾದ ಎಣ್ಣೆ ಉಪಯೋಗಿಸಿ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಅದಕ್ಕೆ ಈಗಾಗಲೇ ಸರ್ಕಾರ ಒಂದಷ್ಟು ರಿಯಾಯಿತಿ ದರದಲ್ಲಿ ಈ ಯಂತ್ರೋಪಕರಣಗಳು ಮತ್ತೆ ಕಾಳು ಕಡ್ಡಿಗಳನ್ನ ತಗೋದಕ್ಕೆ ವಿಶೇಷವಾದ ಸಬ್ಸಿಡಿ ದರದಲ್ಲಿ ಸಾಲ ಕೊಡುವಂಥದ್ದನ್ನು ಯೋಚನೆ ಮಾಡಿದ್ರೆ ಸರ್ಕಾರ ನಿಟ್ಟಿನಲ್ಲಿ ನಮ್ಮ ಸಮಾಜ ಪರೋಕ್ಷವಾಗಿ ಅಭಿವೃದ್ಧಿ ಆಗುತ್ತೆ. ಈಗಿನ ಗಾಣಿಗ ಸಮಾಜಕ್ಕೆ ತಮ್ಮ ಸಂದೇಶ ಏನು? ಅತಿ ಹೆಚ್ಚು ಸಮಾಜದವರು ಎಲ್ಲಾ ಕ್ಷೇತ್ರದಲ್ಲೂ ವಿಶೇಷವಾಗಿ ರಾಜಕೀಯ ಕ್ಷೇತ್ರ, ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಲ್ಲೇಖ ಮಾಡಿದ್ದಾರೆ, ಅತಿ ಹೆಚ್ಚು ಹೊಸಬರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ರಾಜಕೀಯದಲ್ಲಿ ಈ ಕಲ್ಮಶವಾಗಿರುವಂತಹ ರಾಜಕೀಯ ಕ್ಷೇತ್ರವನ್ನು ನಿಷ್ಕಲ್ಮಶ ಮಾಡೋದಕ್ಕೆ ಹೊಸ ಹೊಸ ವ್ಯಕ್ತಿಗಳು ಬರಬೇಕು ಅಂತ ಅನೇಕಲ್ಲಿ ಬರೀ ಬಿಜೆಪಿ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಗುರುತಿಸ್ಕೊಳ್ಳುವಂಥ ಕೆಲಸಗಳನ್ನ ಸಮಾಜ